ಸರಿನೇ ಇಲ್ಲ. ಯಾರ್ಯಾರ್ಯಾರ್ಯಾರು ಸರಿ ಇಲ್ಲ. ಈ ಮನುಷ್ಯರು ಸರಿ ಇಲ್ಲ, ಮತದಾರರು ಸರಿ ಇಲ್ಲ, ಮತ ಹಾಕ್ಸ್ಕೊಂಡವರು ಸರಿ ಇಲ್ಲ, ಸರ್ಕಾರನೂ ಸರಿ ಇಲ್ಲ, ಸೌತೆಕಾಯಿಗಳು ಕೂಡ ಸರಿ ಇಲ್ಲ. ಅಯ್ಯೋ ಶಿವನೇ. ಲೇ ಚಂಪಚಮಲೆ ಬಾರೆ ಇಲ್ಲಿ. ಕಸ ಗುಡಿಸ್ತಾವ? ಗುಡ್ಸಿದ್ದೀನಿ. ಆದ್ರೂ ಏನಿದು ಡೈನಿಂಗ್ ಟೇಬಲ್ ಮೇಲೆ ಇಷ್ಟೊಂದು ಧೂಳು? ಇದೊಳ್ಳೆ ಕತೆ ಆಯ್ತಲ್ಲ. ಕಸ ಗುಡ್ಸಿದ್ಮೇಲೆ ಮತ್ತೆ ಧೂಳ್ ಬರಬಾರ್ದು ಅಂತ ಏನಾದ್ರು ರೂಲ್ಸ್ ಇದೆಯಾ? ಕಿಟಕಿ ಬಾಗ್ಲು ಹಾಕೊಂಡಿರಿ ಅಂತ ಯಾವಾಗ್ಲೂ ಬಡ್ಕೋತಾನೆ ಇರ್ತೀನಿ, ನೀವ್ ತೆಕ್ಕೊಂಡೇ ಕೂತಿರ್ತೀರಾ. ಹೇಳ್ಬಿಟ್ಲು ಇವಳು ಹೇಳ್ಬಿಟ್ಲು ಅಂತ ಕಿಟಕಿ ಬಾಗಿಲುಗಳಿಗೆಲ್ಲ ಮಳೆ ಹೊಡ್ಬಿಟ್ಟು ಮುಚ್ಚಿಬಿಡ್ತೀನಿ. ಏನು ಬೇರೆಯವ್ರ ಮನೆಗೆ ಕಿಟಕಿ ಬಾಗಿಲುನೇ ಇಲ್ವಾ? ಅವ್ರೇನು ತಕ್ಕೊಂಡೇ ಇರಲ್ವಾ? ಧೂಳು ಬರೋದೇ ಇಲ್ವಾ? ಕ್ಲೀನಾಗಿ ಇಟ್ಕೊಂಡೇ ಇರೋದೇ ಇಲ್ವಾ? ಮಾತಾಡ್ತಾಳೆ ಮಾತಾ. ನನ್ನ ಬಟ್ಟೆ ಗೈರೇನು ಹಾಕ್ದು ಮಾಡಿಟ್ಟಿದ್ದೀನಿ. ಮಾಡಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಿಲ್ಲ. ತಂದು ಕೊಡೋದಕ್ಕೆ ಏನು ಬಂದಿತ್ತು ದೊಡ್ಡ ರೋಗ? 3 ಹೊತ್ತು ಅಡಿಗೆ ಮನೆಯಲ್ಲ ಕುತ್ಕೊಂಡು ಅದು ಯಾವ್ದೋ ಸುಡುಗಾಡ ರಾಗ ಆಡ್ತಾ ಇರ್ತೀಯಲ್ಲ, ಹೋಗು ಆಡ್ಕೊಂಡು ಬಿದ್ದಿರು. ಲೇ ದಂಡ ಪಿಂಡಗಳ ಬನ್ರಲೇ ಇಲ್ಲಿ. ಏನಪ್ಪ ಪಾಂಡ್ರಂಗ? ಒಂದು ಕೆಲಸ ಇಲ್ಲ, ಒಂದು ಕಾರ್ಯ ಇಲ್ಲ. ಸಂಪಾದನೆ ಅಂದ್ರೆ ಏನು ಅಂತ ಮೊದಲೇ ಗೊತ್ತಿಲ್ಲ. 5 ಪೈಸಾ ದುಡಿಯೋ ಯೋಗ್ಯತೆ ಇಲ್ಲದೆ ಇದ್ರು 10-15 ರೂಪಾಯಿ ಬಿಸ್ಕೆಟ್ ಖರೀದಿ ಮಾಡ್ಕೊಂಡು ತಿಂತಾ ಇದ್ರಲ್ಲ, ನಿಮ್ಗೆ ಏನು ಬಂದಿದ್ದೆ ದೊಡ್ಡ ರೋಗ? 5 ನಿಮಿಷದ ಕೆಳಗಡೆ ಇಲ್ಲೇ ಕುತ್ಕೊಂಡು ಬದುಕಿದ್ರಲ್ಲ, ಮತ್ತೆ ಬಿಸ್ಕೆಟ್ ತಿಂತಾ ಇದ್ರ. ತಿಂದಿದ್ನೆಲ್ಲ ಅದೆಲ್ಲಪ್ಪ ಇಟ್ಕೋತೀರಾ ನೀವಿಬ್ರು? ಸುಮ್ಮನೆ ಇದ್ರೆ ತಿಂಡಿ ತಿಂದು 5 ನಿಮಿಷ ಆಗಿಲ್ಲ, ಆಗ್ಲೇ ಬಾಯಿ ಕೆಲಸ ಕೊಟ್ಟಿದ್ದೇವೆ ಮುಂಡೆವು. ತಿಂಡಿ ಸಾಕಾಗಿಲ್ಲ ಅನ್ಸುತ್ತೆ, ಅದಕ್ಕೆ ಬಿಸ್ಕೆಟ್ ತಿಂತಾ ಇದಾರೆ. ಇಷ್ಟಕ್ಕೂ ಇವ್ರಿಬ್ರಿಗೂ ಮನಿ ಕೊಟ್ಟಿರೋದು ನೀವಾ? ನೀವು ಕೊಟ್ರೇನು ನಾನು ಕೊಟ್ರೇನ್ರಿ? ಇರೋ ಬರೋದ್ನೆಲ್ಲ ಇವತ್ತೇ ಇವೆಲ್ಲರೂ ಎಡೆ ಮೇಲೆ ಹಾಕ್ಬಿಟ್ರೆ ಒಂದಲ್ಲ ಒಂದಿನ ನಾವು ನೀವು ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕೋಬೇಕಾಗತ್ತೆ. ಮಾತಾಡ್ತಾರೆ ಮಾತಾ. ಪಾಂಡ್ರಂಗ, ನಾನೊಬ್ಬ ಹೊಟ್ಟೆ ತುಂಬ್ಸಕ್ ಆಗ್ದಿದ್ಮೇಲೆ ನೀನ್ ಯಾಕೋ ದುಡಿಬೇಕು? ನಮ್ ತರ ಆರಾಮಾಗಿ ಇದ್ಬಿಡ. ಇನ್ನು ಒಂದು ಹೇಳಬೇಡ. ಕಣ್ಣೋಡ ಇನ್ನು ಒಂದೇ ಒಂದು ಪದ ನಿನ್ನ ನಾಲ್ಗೆ ಮೇಲೆ ಬಂತು ಅಂದ್ರೆ ನಾಲ್ಗೆ ನಾಯಿಗೆ. ನಿಮ್ಮಿಬ್ರು ನಮ್ದೇನು ಪ್ರಯೋಜನ ಇಲ್ಲ ಕಣ. ನಿಮ್ಮಿಬ್ರು ಪರ ವಹಿಸ್ಕೊಂಡ್ ಬರ್ತಾರಲ್ಲ ಅವ್ರನ್ನ ನನ್ ಕಲಿ ಕಾಣಿಸ್ರು ಕೂಡ ನಿಮ್ಮಿಬ್ರು. ಬಾವು ತಲೆಗೆಟ್ಟಿದೆ. ನಮ್ಮ ಮನೆಯಲ್ಲಿ ಇಟ್ಟು ವಸ್ತುಗಳು ಇಟ್ಟು ಕಡೆ ಇದ್ದು ಬಿಟ್ರೆ ಅವ್ರಪ್ಪನ ಆಣೆ ಅಲ್ಲ. 6 ತಿಂಗಳ ಕೆಳಗಡೆ ನಾನೇ ಟೇಬಲ್ ಮೇಲೆ ಇಟ್ಟಿಟ್ಟೆ. ಈಗಾಗಲೇ ನಾ ಪತ್ತೆ. ಬಹುಶಃ ನಮ್ಮ ಮಾತೃಶ್ರೀ ಅವ್ರ ಕಣ್ಣಿಗೆ ಬಿದ್ದಿರುತ್ತೆ. ತಗೊಂಬಂದು ಹಳೆ ಪೆಟ್ಟಿಗೆನಲ್ಲಿ ತುಂಬಿ ಇಟ್ಟಿರ್ತಾರೆ. ಯಾರು ನಮ್ದು ಏನು ಪ್ರಯೋಜನ? ನಾನು ಇವತ್ತು ಬಿಡೋ ಮಗಲ್ಲ. ಪತ್ತೆ ಹಚ್ತೀನಿ, ಆಚೆ ತೆಗಿತೀನಿ. ಏನದು? ಕಡಗ ಮುಳ್ದೋಗ್ಬಿಡ್ದೆ. ಏನಿದು ಕಡಗ? ಒಂದ್ಸಲ ಹಾಕೊಂಡು ನೋಡೇ ಬಿಡೋಣ. ಅಯ್ಯ ಮುಳ್ದೋಗ್ಬಿಡಿದೆ. ಮನಸ್ಸಿಗೆ ಒಂಥರ ಶಾಂತಿ ಸಿಕ್ಕಂಗೆ ಅನಿಸ್ತಾ ಇದೆ. ಇವತ್ತು ಸಿಗದೆ ಇದ್ರೆ ಏನಂತೆ, ನಾಳೆ ಸಿಗು. ನಾಳೆ ಸಿಗದೆ ಇದ್ರೆ ಏನಂತೆ, ಮುಂದಿನ ವರ್ಷ ಸಿಗು. ನಾನಂತ ಈಗ ನಿಂತು ಹುಡುಕಕ್ಕೆ ಹೋಗಲ್ಲ, ಆರಾಮಾಗಿ. ಮಾತೃಶ್ರೀ ರಂಗಮ್ಮ, ಶುಭೋದಯ. ಬೈಯೋದಕ್ ಬಂದ್ಯಾಕಂದ? ಎಂತ ಮಾತು ಅಂತ ಆಡ್ತೀಯ ತಾಯಿ. ನೋಡಿ, ಈ ಜನ್ಮದಲ್ಲಿ ಯಾರು ತಾಯಿಯನ್ನ ಬೈಯುತ್ತಾರೋ ಅವರು ಮುಂದಿನ ಜನ್ಮದಲ್ಲಿ ನಾಯಿಯಾಗಿ ಹುಟ್ಟುತ್ತಾರೆ ತಾಯಿ. ತಾವು ನನಗೆ ಜನ್ಮ ಕೊಟ್ಟಿರ್ತಕ್ಕಂಥವ್ರು. ನಾವು ಹೇಳಿ ಕೇಳಿ ಪಾಂಡುರಂಗ ಗಂಡಿದ್ದೀವಿ. ಎಡಗೈ ಎತ್ತಿದ್ರೆ ಬೀರಕ್ಕೆ ಸರಿ, ಬಲಗೈ ಎತ್ತಿದ್ರೆ ಬೀರ ಮದಕರಿ. ನಮಗೆ ತಾಯಿಯೇ ದೇವರು, ತಾಯಿಯೇ ಸರ್ವ. ಇದು ಇದ್ದಕ್ಕಿದ್ದ ಹಾಗೆ ಕಾದು ಹೆಂಚಿನ ಮೇಲೆ ಐಸ್ ನೀಲ್ ಬಿತ್ತ. ಏನೋ ಕಂದ, ಇಷ್ಟೊಂದು ತಣ್ಣಗಾಗ್ಬಿಟ್ಟಿದೆಯಲ್ಲೋ? ಇಲ್ಲ ಮಾತೃಶ್ರೀ ರಂಗಮ್ಮ, ಮನುಷ್ಯನಾದವನು ಯಾವುದೇ ಕಾರಣಕ್ಕೂ ತಣ್ಣಗಾಗಲೇಬಾರದು. ಅವನು ಯಾವತ್ತು ಸಂಪೂರ್ಣವಾಗಿ ತಣ್ಣಗೆ ಆಗುತ್ತಾನೋ ಕೂಡಲೇ ಅವನನ್ನ ಮಣ್ಣಿಗೆ ಇಕ್ಕುತ್ತಾರೆ. ಜಾಜಶ್ರೀಯವರೇ, ಕೊಂಚ ಬನ್ರಿ ಇಲ್ಲಿ. ನೀವು ನನಗೆ ಜಾಜಶ್ರೀ ಅಂತ ಕಾಲ್ ಮಾಡ್ತಾ ಇದ್ದೀರಾ? ಹೌದು ಜಾಜಶ್ರೀಯವರೇ, ಇಂದಿನ ಶುಭ ಬೆಳಗು ತಮಗೆ ಮುದವನ್ನು ನೀಡಿತೆ. ಚಂಪಾಶ್ರೀ, ಬರೀ ನಿನಗೆ ಮಾತ್ರವಲ್ಲ ನೋಡು, ಸಕಲ ಜೀವಿಗಳಲ್ಲಿ ಆತ್ಮ ಎನ್ನುವುದು ಒಂದಿರುತ್ತದೆ. ನಾವು ಅದಕ್ಕೆ ಗೌರವವನ್ನು ಕೊಡಬೇಕು. ಹಾಗಾಗಿ ಪ್ರತಿಯೊಬ್ಬರಿಗೂ ನಾವು ಶ್ರೀ ಎಂದು ಸಂಬೋಧಿಸಲೇಬೇಕು. ಬರೀ ಮನುಷ್ಯರಿಗೆ ಮಾತ್ರವಲ್ಲ, ನಾಯಿ ನರಿಗಳಿಗೂ ಕೂಡ ನಾವು ನಾಯಿಶ್ರೀ, ನರಶ್ರೀ ಎಂದೇ ಕರೆಯಬೇಕು. ಏನೋ ಬಾವ ಇದಕ್ಕಿದ್ದಂಗೆ ಇಷ್ಟೊಂದು ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ತಿಕ್ಕಲ್ ಮುಂಡದು ಯಾವಾಗ ಹೆಂಗ್ ತಿರುಗ್ತಾನೋ ಗೊತ್ತೇ ಆಗೋದಿಲ್ಲ. ಬಾ ವಿಚಾರಿಸೋಣ. ಪದ್ದಣ್ಣ, ನನ್ನ ಅಣ್ಣ ಅಂತ ಕರ್ತೀನೋ? ಬರೀ ನಿನಗೆ ಮಾತ್ರ ಅಲ್ಲ ಅಣ್ಣ, ನಮ್ಮ ಮನೆ ಅಳಿಯ ಅಣ್ಣನನ್ನು ಕೂಡ ನಾನು ಇನ್ಮೇಲಿಂದ ಅಣ್ಣ ಎಂದೇ ಕರೆವೆ. ಅಣ್ಣಂದಿರೆ, ಬೆಳಗಿನ ತಿಂಡಿ ಸಾಕಾಗಿದೆ. ನಿನ್ನ ಮಾತು ಕೇಳಿದ್ಮೇಲೆ ಈಗ ಹೊಟ್ಟೆ ಹಸಿತಾ ಇದೆಯಾ? ಚಂಪಾಶ್ರೀ, ಹೋಗು ನಮ್ಮ ಅಣ್ಣಂದಿರಿಗೆ ಮತ್ತೊಮ್ಮೆ ಮಾಡಿ ಹಾಕು. ಹೊಟ್ಟೆ ತುಂಬುವ ಹಾಗೆ ಹಾಕು. ಆದರೆ ಒಂದು ಎಚ್ಚರಿಕೆ,
ಹೊಟ್ಟೆ ಬಿರಿಯದ ಹಾಗೆ ನೋಡಿಕೋ. ಮಾತೃಶ್ರೀ ರಂಗಮ್ಮ, ನನಗೆ ಲೆಕ್ಕಗಳ ಬಗ್ಗೆ ಕೊಂಚ ಗಮನ ಹರಿಸುವುದಿದೆ, ನಾನಿನ್ನು ಬರುವೆ. ರಾಜೇತ್ಗೆ ಬಾಬಾ ಇದ್ದಕ್ಕಿದ್ದಂಗೆ ನಮ್ಗೆ ಈ ಲೆವೆಲ್ ಅಲ್ಲಿ ಮರ್ಯಾದೆ ಕೊಡ್ತೀರಿ ಅಂತಂದ್ರೆ ನಮ್ಗೇನೋ ಕಾದಿದೆ. ಅಪರೂಪಕ್ಕೆ ಒಂದ್ಸಲ ಗೌರವ ಕೊಡ್ತಿದ್ದಾನೆ, ಕೊಡ್ಲಿ ಬಿಡ. ಏನ್ ಇಲ್ಲಿ ನಿಂತ್ಕೊಂಡು ಚಾಕ್ ಕೊಡ್ತಿದ್ಯಾ? ಹೋಗ್ಬಿಟ್ಟು ತಿಂಡಿ ರೆಡಿ ಮಾಡ. ಕೊಂಡುಗಳೇಶ್ವರ ಕಾಪಾಡಿಸುವನೇ ಕಾಪಾಡ. ಚಂಪಾಶ್ರೀ, ನಮ್ಮ ಸ್ನಾನಕ್ಕಾಗಿ ಬಿಸಿನೀರು ಸಿದ್ಧವಾಗಿದೆಯೇ ನನ್ನ ಅರಗಿಣಿ ಅಮೃತಧಾರೆ? ಸಿದ್ಧವಾಗಿದೆ. ನೀವು ಅಂದ್ರೆ ನಾನು ಬಂದು ಎನ್ನಿಸ್ತೀನಿ. ಈಗ ನೀನು ಒಂದು ನನ್ನ ಬೆನ್ನನ್ನು ಉಜ್ಜುವುದು, ತದನಂತರ ನನ್ನ ಬೆನ್ನನ್ನು ಉಜ್ಜಿ ಬನ್ನಿ ಎಂದು ನಾಚಿಕೆಯಿಂದ ಕರೆಯುವುದು, ಆ ಸುಂದರವಾದ ಮಾತುಗಳನ್ನ ನಮ್ಮ ಜಾಜಿಶ್ರೀಯವರು ಕೇಳಿಸಿಕೊಳ್ಳುವುದು, ಆಮೇಲೆ ನಮ್ಮಿಬ್ಬರ ಬದುಕಿಗೂ ಇತಿಶ್ರೀಯನ್ನು ಇಕ್ಕುವುದು, ಇದೆಲ್ಲ ಬೇಕೆ? ಕೈಗೆ ಎಟಕುವವರೆಗೂ ನಮ್ಮ ಬೆನ್ನುಗಳನ್ನು ನಾವೇ ಉಜ್ಜಿಕೋಬೇಕು. ಏನಿದೆ, ಈ ದಿನ ನಿನಗೆ ಒಳಿತನ್ನು ಮಾಡಲಿ. ನಾನಿನ್ನು ಚಂಪ ಚಮೇಲೆ ಬಾರ ಇಲ್ಲಿ ಕತ್ತೆ. ಬೆಂಕಿ ಬೆಂಕಿ ನಿನ್ನ ಯಜಮಾನಪ್ಪನಿಗೆ, ಮನೆ ಯಜಮಾನ ಕಡೆನೆ ಸ್ನಾನಕ್ಕೆ ಅಂತ ಹೊರಟಿದ್ದೀನಿ. ಒಂದು ಟವಲ್ಲು, ಒಂದು ಪೇಸ್ಟು, ಒಂದು ನಿಕ್ಕರು ತಂದು ಕೊಡ್ಬೇಕನ್ನೋ ಸಾಮಾನ್ಯ ಜ್ಞಾನ ಬರ್ಬಾನೆ ನಿನಗೆ. ಈಗ ಹೀಗೆ ಮಾತಾಡ್ತಿದ್ದೀರಾ? ಯಾವ ನರಗಿಣಿ? ನೀನು ಅರಗಿಣಿ ಅಲ್ಲ, ಗಡಬ 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 ಕಡೆ ನೀನು ಹೋಗಿ ಟವಲ್ ತಗೊಂಡ್ ಬಾ. ಅಭಿ, ಯಾಕೆ ಇದ್ದಕ್ಕಿದ್ದಂಗೆ ಇಷ್ಟೊಂದು ರೈಸ್ ಆಗ್ತಿದ್ದೀರಾ? ಮಾತಾಡಿ ನೀವು, ಸುಮ್ಮನೆ ನೀವು. 3 ಹೊತ್ತು ಮುಖಕ್ಕೆ ಬಣ್ಣ ಬಳ್ಕೊಂಡು ಕಾಲ ಕಳೆದ್ಬಿಟ್ರೆ ಜೀವನಕ್ಕೆ ಒಂದು ಅರ್ಥ ಅಂತ ಸಿಕ್ಕಲ್ಲ ಕಣ್ರಿ. ನೋಡಿ, ನಾನು ನಿಮ್ಮ ಗಂಡ, ಕಟ್ಕೊಂಡಿರೋ ಗಂಡ, ಇವನನ್ನ ತಗೊಂಡೋಗಿ ಹಾಲಲ್ಲಿ ಬಿಸಾಕ್ತಿರಲ್ಲ, ನಿಮಗೆ ಹೇಳೋರು ಕೇಳೋರು ಯಾರು ಇಲ್ವೇ ಇಲ್ವೇನ್ರಿ? ನೀವೇ ಹೋಗಿ ಮಲ್ಕೊಂಡ್ರೆ ನಾವೇನ್ ಮಾಡಕ್ಕಾಗುತ್ತೆ? ತಪ್ಪಿಸ್ಬಿಡ, ಸುಮ್ಮನೆ ಇರೋ ನೀನು. ಕಟ್ಕೊಂಡು ಇಷ್ಟು ವರ್ಷ ಆಯ್ತು ಕಣೆ. ಒಂದು ಮುತ್ತ, ಒಂದು ಪುತ್ತ, ಒಂದು ಚುಮ್ಮ, ಒಂದು ಕಿಸ್ಸು, ಹಾಳಾಗೋಗ್ಲಿ ಡಿಂಗಡಾಗು ಕೂಡ ಇಲ್ಲ. ತಿಂಗಳ ಮುಖಕ್ಕೆ ಬಣ್ಣ ಹೊಡ್ಕೊಳ್ಳೋದಕ್ಕೆ ಅಂತಾರೆ 5,000 ರೂಪಾಯಿ ಚೊಲ್ತೀನಿ ನಾನು. ಅದೇ 5,000 ರೂಪಾಯಿ ತಗೊಂಡೋಗಿ ಗುಡಿಸಲಲ್ಲಿ ಇರೋಳು ಯಾರಿಗಾದ್ರೂ ಒಬ್ರಿಗೆ ಕೊಟ್ಟಿದ್ದಿದ್ರೆ ಅವಳು ನನ್ನನ್ನು ತೊಡೆ ಮೇಲೆ ಮಲಕೊಂಡು ಜೋತಟ್ಟಿ ರಾಜ್ಕುಮಾರ್ ಅಂತಾರ ನೋಡ್ಕೊಂಡಿರೋಳು. ಅಷ್ಟೆಲ್ಲ ಮಾಡೋ ಬದಲು ನನ್ ಕುತ್ತಿಗೆಗೆ ಒಂದು ತಾಳಿ ಕಟ್ಟಿದ್ರೆ ಅದನ್ನೆಲ್ಲ ನಾನೇ ಮಾಡ್ತಿದ್ದೆ. ಇನ್ನು ಒಂದೇ ಒಂದು ಕ್ಷಣ ನೀವಿಬ್ರು ಇಲ್ಲೇ ನಿಂತ್ಕೊಂಡಿದ್ರೆ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಹಾಕಳಿ, ನಮ್ಮ ಹೆಸರು ಅದು ಏನೇನು ಬೇಕೋ ಅದೆಲ್ಲ ಹಾಕಳಿ, ನಾವೇನು ತಲೆ ಕಟ್ಸ್ಕೊಳ್ಳಲ್ಲ. ನೀವು ಮಾಡಿರೋ ಗನಂದಾರಿ ಕೆಲಸದಿಂದ ಇಷ್ಟಾದ್ರೂ ನಮ್ದಿನ್ನು ಸ್ನಾನ ಆಗಿಲ್ಲ ನೋಡ್ರಿ. ರೆಡಿಯಾಗಿರೋ ಊಟ ನೋಡಿ, ಊಟ ಇನ್ನೇನು ಅರ್ಧ ಗಂಟೆಗೆ ಸೌಂದರ್ಯ ಸ್ಪರ್ಧೆ ರೆಡಿ ಆಗುತ್ತೆ ಅನ್ನಂಗೆ ನೀಟಾಗಿ ಸೀರೆ ಸುತ್ಕೊಂಡು ರೆಡಿ ಆಗ್ಬಿಟ್ಟಿದ್ದೀರಲ್ಲ. ಕಳ್ಳಿ ಮೇಲೊಂದು ನೆಕ್ಲೆಸ್ ಬೇರೆ, ಅದು ಯಾವನ್ನೇ ಮೆಚ್ಚೋದಕ್ಕೋ ನೀನ್ ಹಿಂಗ್ ಆಡಿನೇ ನಮ್ಮ ಬೋರ್ತಲೆಯಪ್ಪ ಆದಷ್ಟು ಬೇಗ ಮೇಲಕ್ಕೆ ಹೋಗ್ಬಿಟ್ಟ. ಈಗ ನನ್ನನ್ನು ಮೇಲಕ್ಕೆ ಕಳಿಸ್ಬೇಕು ಅಂತ ಕಾಯ್ತಾ ಇದೀಯ. ಬಾ, ನಿನ್ನ ಆನೆ ಕಾಲ್ ತಗೊಂಡು ನನ್ನ ಎದೆ ಮೇಲೆ ಪಾಂಡುರಂಗ, ಸುಮ್ನೆ ಎಲ್ಲಾರ ಮೇಲೆ ಎಗರಾಡ್ತಾ ಇದ್ರೆ ನಾನ್ ಸುಮ್ನೆ ಇರಲ್ಲ. ಮಾಡ್ತೀರಾ ನೀವು ನನ್ನ? ಅವಿಗೆ ಹುಚ್ಚು ಜಾಸ್ತಿ ಆಗಿದೆ, ಬೇಗ ಡಾಕ್ಟರ್ ತೋರಿಸ್ರೋ. ಹೇಳ್ತಾ ಇರೋದು ಕೇಳಿದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ವೇ? ಒಂದ್ಸಲಿ ಶಾಂತವಾಗಿರ್ತಾನೆ ಅಂತೀರಾ, ಇನ್ನೊಂದ್ಸಲಿ ರೊಚ್ಚಿಗೆ ಹೇಳ್ತಾನೆ ಅಂತೀರಾ, ಎಲ್ಲ ಹ್ಯಾಕ್ ಸಾಧ್ಯ? ಅದೇ ಡಾಕ್ಟರ್, ನಮಗೆ ಗೊತ್ತಾಗ್ತಾ ಇಲ್ಲ. ನಮ್ಮ ಯಜಮಾನ್ರು ನನ್ನ ಮೇಲೆ ಯಾವತ್ತೂ ರೇಗಾಡಿದ್ದೇ ಇಲ್ಲ. ಇವತ್ತು ಎಷ್ಟು ರೇಗಾಡಿದ್ರು ಗೊತ್ತಾ? ಎಲ್ಲಿದ್ದಾನ ಸ್ವಾಮಿ? ಅವನು ಹೊರಗಡೆ ಬಂದ್ರೆ ಕೂಗಾಡಿ ಕಚ್ಚು ಬಿಡ್ತಾನೆ ಅಂತ ರೂಮಲ್ಲಿ ಕೂಡಾಕಿದೀವಿ. ಡಾಕ್ಟ್ರೆ, ನೀವೇ ಅವ್ರನ್ನ ಕರೆಕ್ಟ್ ಆಗಿ ಟೆಸ್ಟ್ ಮಾಡಿ ಅವ್ರಿಗೆ ಏನಾಗಿದೆ ಅಂತ ಹೇಳ್ಬೇಕು. ನಾನಾ? ಯಾಕೆ ಡಾಕ್ಟ್ರೆ, ಭಯ ಆಗೋಯ್ತಾ? ನನಗೆ ಅಂತ ಭಯ? ನಾನು ಎಲ್ಲದಕ್ಕೂ ರೆಡಿಯಾಗಿ ಬಂದ್ಬಿಟ್ಟಿದ್ದೀನಿ. ಒಂದು ವೇಳೆ ಅವನೇನಾದ್ರೂ ತರಲೆ ಮಾಡಿದ್ರೆ ಈ ಇಂಜೆಕ್ಷನ್ ಚುಚ್ಚಿಬಿಡ್ತೀನಿ. ಎಲ್ಲಪ್ಪ ಆಸಾಮಿ ಪತ್ತೆನೇ ಇಲ್ಲ? ಅಯ್ಯೋ, ಇಲ್ಲೇ ಕೂಡ ಹಾಕಿದ್ವಿ ಡಾಕ್ಟ್ರೆ. ಬಾವಾ, ಏನು ಬಿಟ್ಟಲಣ್ಣ? ಚಂಪಾಶ್ರೀ, ಜಾಜಿಶ್ರೀ, ಏನು ಯಾವತ್ತೂ ನೋಡದೇ ಇರೋ ಹಾಗೆ ನನ್ನ ದುರ್ಗುಟ್ಟಿಕೊಂಡು ನೋಡ್ತಾ ಇದ್ದೀರಾ? ಅದು ಡಾಕ್ಟರ್ನ ಪ್ರತಿ ವರ್ಷದ ಹಾಗೆ ಈ ವರ್ಷ ಕೂಡ ನಮ್ಮ ಗಾಳಿ ಆಂಜನೇಯನ ದೇವಸ್ಥಾನಕ್ಕೆ ನೀರು ನುಗ್ಕೊಂಡು ಬಂದ್ಬಿಟ್ಟಿದೆ. ಮುಂದಿನ ವರ್ಷನೂ ನುಗ್ಕೊಂಡು ಬರುತ್ತೆ. ನೀವು ಹೇಗಾದ್ರೂ ಮಾಡಿ ಒಂದು ಒಳ್ಳೆ ಇಂಜೆಕ್ಷನ್ ಅನ್ನ ಕಂಡಿಡಿದು ನೀರು ನುಗ್ದಿರೋ ಹಾಗೆ ಕೊಟ್ಬಿಡಿ. ನೋಡಪ್ಪ, ಅದನ್ನು ತಡೆಯೋಕೆ ಸಾಕಷ್ಟು ಜನ ಇದ್ದಾರೆ. ನಿನ್ನ ಆರೋಗ್ಯನ ಮೊದಲು ನೋಡ್ಕೋ. ಅಯ್ಯೋ ಶಿವನೇ, ನನಗೇನಾಗಿದೆ ದೊಡ್ಡ ರೋಗ? ನಾನು ದಿಮ್ರಂಗ ಅಂತ ಚೆನ್ನಾಗೇ ಇದ್ದೀನಿ. ಬಿಸಿಲಲ್ಲಿ ಬಂದವರು ತಾವು, ತಮ್ಮ ಬೆವರಿನ ಹನಿಗಳು ಯಾವತ್ತೂ ವೇಸ್ಟ್ ಆಗ್ಬಾರ್ದು. ಚಂಪಾಶ್ರೀ, ಹೋಗು, ಡಾಕ್ಟರ್ ನನಗೆ ಒಂದು ಲೋಟ ಮಜ್ಜಿಗೆ ತಾ.
ತೃಪ್ತಿ ರಂಗಮ್ಮ ಏನು ಒಳ್ಳೆ ಲೆಕ್ಕ ಲೆಕ್ಕ ಅನ್ನೋ ತರ ರೆಡಿ ಆಗ್ಬಿಟ್ಟಿದ್ದೀರಾ. ತಮ್ಮಂತವ್ರ ಜೊತೆ ಬಾಳೋ ಯೋಗ್ಯತೆ ನಮ್ಮ ಆ ಬೋರ್ಡಲ್ಲಿ ಅಪ್ಪನಿಗೆ ಇಲ್ಲದೆ ಹೋಯ್ತು ನೋಡು. ರಾಮ ಆಗ ನೋಡಿದ್ಲೆ ಹಾಗೆ ಮಾತಾಡ್ತಿದ್ದೆ, ಈಗ ನೋಡಿದ್ಲೆ ಹೀಗೆ ಮಾತಾಡ್ತೀಯಲ್ಲೋ. ನಾನು ಯಾವಾಗ್ಲೂ ಹಾಗೆ ಡಾಕ್ಟರ್ನ. ಏನ್ರಮ್ಮ ಸುಮ್ಮನೆ ಆರೋಪ ಮಾಡ್ತಾ ಇದ್ದೀರಾ? ಚೆನ್ನಾಗೇ ಇದ್ದಾನೆ. ಗೊತ್ತಿರೋ ಕೋಪದಲ್ಲಿ ತಂದಿರೋ ಇಂಜೆಕ್ಷನ್ ಎಲ್ರಿಗೂ ಸೇರಿಸಿ ಚುಚ್ಚಿಬಿಡ್ತೀನಿ. ಡಾಕ್ಟರನ್ನ ಮಜ್ಜಿಗೆಯನ್ನು ಸಾವಕಾಶವಾಗಿ ಕುಡಿದು ಸುಧಾರಿಸ್ಕೊ. ನನಗೆ ಲೆಕ್ಕಪತ್ರಗಳ ಬಗ್ಗೆ ಕೊಂಚ ಗಮನ ಹರಿಸುವುದಿದೆ. ನಾನು ತದನಂತರ ಸಿಕ್ಕುತ್ತೇನೆ. ಹಾ ಎಷ್ಟು ಒಳ್ಳೆ ಮನುಷ್ಯ. ಅವನಿಗೆ ಹುಚ್ಚಿಡಿದೆ ಅಂತ ಹೇಳ್ತೀರಲ್ಲ, ಹುಚ್ಚಿಡಿರೋದು ಅವನಿಗಲ್ಲ ನಿಮಗೆ. ಇಲ್ಲ ಡಾಕ್ಟ್ರೆ, ಆಗ್ಲೇ ಎಲ್ರಿಗೂ ಬಾಯಿ ಬಂದಂಗ್ ಬೈತಾ ಇದ್ರು. ನಾನ್ ನಂಬೋದಿಲ್ಲ. ಅವ್ರಿಗೆ ಹುಚ್ಚಿಡ್ದೆ ಅಂತ ಪ್ರೂವ್ ಮಾಡಿದ್ರೆ ಆಯ್ತು, ಪ್ರೂವ್ ಮಾಡಿದ್ರೆ ನಾನು ನಿಮ್ಗೆ 5,000 ರೂಪಾಯಿ ಕೊಡ್ತೀನಿ. ಇಲ್ಲ ನೀವು ನನಗೆ 5,000 ರೂಪಾಯಿ ಕೊಡ್ತೀರಾ? ಜಾಜಿ ಅವರೇ ಧೈರ್ಯವಾಗಿ ಕಟ್ಟಿ. ಬಾಸ್ ಹುಚ್ಚುಚ್ಚಾಗಾಡೋದನ್ನ ನಾನೇ ನೋಡಿದ್ದೀನಿ. ದುಡ್ಗೆಲ್ಲದು ನೀವೇ. ನನ್ಗೆ ಮನಿ ಇಂಪಾರ್ಟೆಂಟ್ ಅಲ್ಲ, ಪ್ರೆಸ್ಟೀಜ್ ಇಂಪಾರ್ಟೆಂಟ್. ನೋಡ್ತಾ ಇರಿ, ಹಬಿಗ್ ಹುಚ್ಚಿಡ್ದಿದೆ ಅಂತ ನಾನ್ ಪ್ರೂವ್ ಮಾಡಿ ತೋರಿಸ್ತೀನಿ. ಹೇಗಾದ್ರೂ ಮಾಡಿ ಹಬಿಗ್ ಸಿಟ್ಟು ಬರಿಸ್ಬೇಕು, ಇಲ್ಲಾಂದ್ರೆ ಎಲ್ರ ಮುಂದೆ ನಂಗೆ ಶೇಮ್ ಆಗುತ್ತೆ. ಜಾಜತ್ಗೆ ನೀವೇನು ತಲೆ ಕೆಡಿಸ್ಕೋಬೇಡಿ. ಬಾವುನ ರೇಗಿಸಿ ಅವ್ರ ಹುಚ್ಚು ಕೆರಳುತ್ತೆ, ನಿಮ್ಮ ಕೈಗೆ ದುಡ್ಡು ಬಂದು ಸೇರುತ್ತೆ. ಅದೇ ಹೇಳ್ತ್ಯಾ? ಜಾಜಿ ಅವ್ರೆ, ಹುಚ್ಚು ನಾಯಿ ನೋಡೋದಿಕ್ಕೆ ಮಾಮೂಲಿ ನಾಯಿ ತರಾನೇ ಇರುತ್ತೆ. ಅದ್ರ ಬಾಲ ನಾವೇನಾದ್ರೂ ಹೇಳಿದ್ರೆ ಹುಚ್ಚು ಕೆರಳಿ ಕಚ್ಚು ಬಿಡುತ್ತೆ. ಬಾವನು ಹಾಗೇನೆ. ಒಂದ್ ಕೆಲಸ ಮಾಡ್ತೀನಿ, ಜ್ಯೂಸ್ ಅಲ್ಲಿ ಖಾರ ಪುಡಿ ಮಿಕ್ಸ್ ಮಾಡಿ ಹಬಿಗ್ ಕುಡಿಸ್ತೀನಿ. ಆಗ ಹುಚ್ಚ ಕೇಳುತ್ತೆ, ಬಂಡವಾಳ ಬಯಲಾಗುತ್ತೆ. ಜಾಜಿ ಅವ್ರೆ, ನಿಮ್ಮ ತಲೆ ಇಲ್ಲಿ ಇರಬಾರ್ದಾಗಿತ್ತು. ಮತ್ತೆಲ್ಲಿರ್ಬೇಕಾಗಿತ್ತು? ಮ್ಯೂಸಿಯಂ ಅಲ್ಲೇ. ಜಾಜಿ ಅವ್ರೆ, ಕಲರ್ ಒಂಥರ ಇದೆಯಲ್ಲ, ಏನ್ ಹೇಳ್ತೀರಾ? ಟೊಮೆಟೊ ಜ್ಯೂಸ್ ಅಂತ ಹೇಳ್ತೀನಿ. ನಾನೀಗ ಹಬಿಗೆ ಜ್ಯೂಸ್ ಕೊಡಕ್ಕೆ ಅಂತ ಹೋಗ್ತೀನಿ. ನೀವಿಬ್ರು ಇಮಿಡಿಯೇಟ್ ಆಗಿ ಡಾಕ್ಟರ್ ಫೋನ್ ಮಾಡಿ ಬೇಗ ಬರೋದಕ್ಕೆ ಹೇಳಿ. ಸುಮ್ಮನೆ ಫೋನ್ ಮಾಡಕ್ಕಾಗಿತ್ತಾ? ನಿಮಗೆ ಯೋಗ್ಯತೆ ನನಗೆ ಗೊತ್ತಿಲ್ಲ. ಏನ್ ಮಾಡ್ತಾ ಇದ್ದೀರಾ? ಕಣ್ಣು ಕಾಣಿಸ್ತಾ ಇಲ್ವೇ? ಲೆಕ್ಕ ಅಂತ ಮಾಡ್ತಾ ಇದೀನಿ. ಏನ್ ಗೋಳು ಅಂತ ಹೇಳಿ. ಹಬಿ, ನಿಮ್ಗೋಸ್ಕರ ಸ್ಪೆಷಲ್ ಆಗಿ ಟೊಮೆಟೊ ಜ್ಯೂಸ್ ಮಾಡಿದೀನಿ. ಇದನ್ನ ಒಂದೇ ಸಲ ಗಟಗಟ ಅಂತ ಕುಡಿದು ಬಿಡ್ತೀರಾ? ನನಗೋಸ್ಕರ ಅಂತ ಮಾಡಿದ್ಮೇಲೆ ಬರೀ ಜ್ಯೂಸುನೇನ್ರಿ, ಒಂದ್ ತೊಟ್ಟು ವಿಷ ಕೊಡ್ಬಿಡಿ, ಅದನ್ನ ಗಟಗಟ ಅಂತ ಕುಡಿದು ಬಿಡ್ತೀವಿ. ತಪ್ಪಿ ನಾವೇನಾದ್ರೂ ಸಾಯೋ ಪರಿಸ್ಥಿತಿ ತಲುಪಿದ್ವಿ ಅಂದ್ರೆ ಗಂಟ್ಲ ಮೇಲೆ ಒಂದು ಕೈ ಇಟ್ಬಿಡಿ, ನಾವು ವಿಷಕಂಠ ಆಗ್ಬಿಡ್ತೀವಿ. ಮನಸ್ಸಿಲ್ಲ ನೀವು ಆ ಜ್ಯೂಸ್ ಖಾರ ಪುಡಿ ಹಾಕಿದ್ರಲ್ಲ ರೀ. ನಾನು ಇನ್ನೇನು ಸಾಯಿಸ್ಬೇಕು ಅಂತ ಮಾಡಿದ್ರೇನ್ರಿ ನೀವು? ಏನಂತಮ್ಮ? ನೋಡಿ ಅತ್ತೆ, ಇವ್ರ ಮೇಲೆ ಫುಲ್ ಲವ್ ಇಂದ ಸ್ಪೆಷಲ್ ಆಗಿ ಟೊಮೆಟೊ ಜ್ಯೂಸ್ ಮಾಡ್ಕೊಟ್ರೆ ಅದ್ರಲ್ಲಿ ಖಾರ ಪುಡಿ ಮಿಕ್ಸ್ ಮಾಡಿದ್ಯೋ ಅಂತ ಬೈತಾ ಇದಾರೆ. ನೀನು ಮೊದಲನೇ ಸಲ ಮಾಡ್ಕೊಟ್ಟಿದ್ಯಲ್ಲ, ಅದಕ್ಕೆ ಅವ್ನಿಗೆ ಕಾಲ ಅನ್ಸಿಲ್ಬೇಕು. ನೀವು ಸ್ವಲ್ಪ ಸುಮ್ಮನೆ ಅವ್ರ ಪರವಹಿಸಿ ಮಾತಾಡ. ನೀನು ಜ್ಯೂಸ್ ಯಾವ ಖಾರ ಪುಡಿ ಹಾಕ್ತಾರ? ಏನು ಎಲ್ಲರೂ ಸೇರ್ಕೊಂಡು ನಾನು ಸಾಯ್ ಬಿಡ್ಬೇಕು ಅಂತ ಮಾಡಿದ್ರ? ನನಗೆ ಬರ್ತಾರ ಕೋಪಕ್ಕೆ ಎಲ್ಲರನ್ನ ಅಡ್ಡ ಸೀಳು ಬಿಡ್ಬೇಕು ಅಂತ ಅನಿಸ್ತಾ ಇದೆ. ಝೂಮ್ ಬರಾಬರ್ ಝೂಮ್ ಬರಾಬರ್ ಝೂಮ್. ಡಾಕ್ಟ್ರೆ, ಕರೆಕ್ಟ್ ಟೈಮಿಗೆ ಬಂದ್ರಿ. ಆಗ್ಲಿಂದ ಹಬಿ ಸಿಕ್ಕಾಪಟ್ಟೆ ಕೂಗಾಡ್ತಾ ಇದಾರೆ. ಏಯ್, ಆಗ್ಲೇ ಖಾರ ಖಾರ ಅಂತ ಮನೆ ಕಿತ್ತೋಗೋತರ ಕೂಗ್ತಿದ್ರಲ್ಲ, ಈಗ ಕೂಗ್ರಿ. ಈಗ ಬಂದ್ರ ಡಾಕ್ಟ್ರಣ್ಣ? ಚಂಪಾಸಿ, ಹೋಗು ಡಾಕ್ಟ್ರಣ್ಣಿಗೆ ಒಂದು ಲೋಟ ಮಜ್ಜಿಗೆ ತಂದ್ಕೊಡು. ಅಯ್ಯೋ, ಎಣ್ಣೆನೆ ಮಜ್ಜಿಗೆ ಕುಡಿಸ್ತೀಯಲ್ಲಪ್ಪ. ಡಾಕ್ಟ್ರಣ್ಣ, ಇದು ಹೇಳಿ ಕೇಳಿ ಬೇಸಿಗೆ ಕಾಲ, ಪ್ರತಿನಿತ್ಯನೂ ನಾವು ಮಜ್ಜಿಗೆನ ಸೇವಿಸಲೇಬೇಕು. ನಿಮ್ಮಂಥವ್ರ ಆರೋಗ್ಯ ಚೆನ್ನಾಗಿದ್ರೆ ಇಡೀ ಸಮಾಜದ ಆರೋಗ್ಯನೇ ಚೆನ್ನಾಗಿರುತ್ತೆ. ಹಬಿ, ಆಗ್ಲೇ ಸಿಕ್ಕಾಪಟ್ಟೆ ಕೂಗಾಡ್ತಾ ಇದ್ರಿ, ಈಗ ಶಾಂತವಾಗಿ ಮಾತಾಡ್ತಾ ಇದೀರಾ. ನಾನು ಬದುಕಿನಲ್ಲಿ ಏನನ್ನ ಕಳ್ಕೊಂಡಿದ್ದೀನಿ ಅಂತ ಕೂಗಾಡ್ಲಿ ಡಾಕ್ಟ್ರಣ್ಣ. ಡಾಕ್ಟ್ರಣ್ಣ, ಹೇಳ್ದೆ ಕೇಳ್ದೇನೆ ನಮ್ಮ ಮನೆಗೆ ಬಂದಿದ್ರ. ನೀವು ಆಗಾಗ ನಮ್ಮ ಮನೆಗೆ ಬರ್ತಾನೆ ಇರಿ. ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲಿರಲಿ. ಆಗ ನನ್ನ ಸಾವು ಕೂಡ ದೂರ ದೂರ ಹೋಗುತ್ತೆ. ನನಗೆ ಸ್ವಲ್ಪ ಲೆಕ್ಕಪತ್ರ ಮಾಡೋದಿದೆ, ನಾನು ನಿಮಗೆ ಆಮೇಲೆ ಸಿಗ್ತೀನಿ. ಬಿಡ್ಲಣ್ಣ, ಜಾಗ ಬಿಡ. ಡಾಕ್ಟ್ರೆ, ಅವ್ರ ಮಾತು ನಂಬೇಡಿ, ಅವ್ರ ಮಾತು ನಂಬೇಡಿ. ಸಾಕು ಸುಮ್ಮನಿರಮ್ಮ. ನೀನು ಅವನ್ನ ಮದುವೆ ಆದಾಗಿಂದ ನೋಡ್ತಾ ಇದ್ಯಾ, ನಾನು ಅವನು ಹುಟ್ಟಾಗಿಂದ ನೋಡ್ತಾ ಇದ್ದೀನಿ. ಆ ಕಾಲಕ್ಕೆ ಅವನು ಸಿಸೇರಿಯನ್ ಮಾಡಿಸ್ಕೊಂಡು ಹುಟ್ಟಿದ ಮಗ ಅವನು. ಸುಮ್ಮನೆ 5,000 ರೂಪಾಯಿ ಕೊಟ್ಬಿಡಮ್ಮ. ಅದು ಬಿಟ್ಲ, ಹಬಿ ಮನಿ ಎಣಿಸ್ತಾ ಇದ್ದಾರೆ. ಅದನ್ನ ಕಿತ್ಕೊಂಡು ಹಕ್ಕದಲ್ಲಿ ಕಟ್ಟಾಕಿ ಆ ಬ್ರೀಫ್ ಕೇಸ್ನ ಲಪ್ಟಾಯಿಸಿ. ಆಗ ಹಬಿಗೆ ಸಿಕ್ಕಾಪಟ್ಟೆ ಕೋಪ ಬಂದು ಕಿರ್ಚಾಡ್ತಾರೆ. ಡಾಕ್ಟರ್ನ ಕರೆಸ್ತೀನಿ, ಪ್ರೂವ್ ಮಾಡ್ತೀನಿ. ಆಮೇಲೆ 5,000 ನನಗೆ ಸಿಗುತ್ತೆ. ಮತ್ತಣ್ಣ, ಏನ್ರ ಮಾಡ್ತಾ ಇದ್ರಪ್ಪ? ರೇ
ಆಚೆ ಬರ್ತೀನಿ ಅವ್ರೆ. ಏನ್ರಿ ಮಾಡ್ತಾ ಇದ್ದೀರಾ? ಡಾಕ್ಟರ್ ಬರ್ಲಿ ಆಗ ನಿಮ್ಗೆ ಗೊತ್ತಾಗುತ್ತೆ. ಏ ದಂಡ ಪಿಂಡಗಳ ಬರ್ರಲ್ಲೇ. ಝೂಮ್ ಬರಾಬರ್ ಝೂಮ್. ಬನ್ನಿ ಡಾಕ್ಟ್ರೆ. ಈಗ ನೋಡಿ ಹಬಿ ಹೇಗ್ ಕೂಗಾಡ್ತಾರೆ ಅಂತ. ಗೊತ್ತುಬಿಟ್ಲಾ? ಹಗ್ಗ ಬಿಚ್ಚು. ಡಾಕ್ಟ್ರಣ್ಣ ನಮಸ್ಕಾರ. ಅದು ಹಗ್ಗ ಕಟ್ಬಿಟ್ಟಿದ್ರು, ಹಾಗಾಗಿ ನಮಸ್ಕಾರ ಮಾಡೋದಕ್ಕೆ ತಡವಾಯ್ತು, ಕ್ಷಮೆ ಇರಲಿ. ಚಂಪಾಶ್ರೀ, ಡಾಕ್ಟ್ರಣ್ಣನಿಗೆ ಒಂದು ಲೋಟ ಬೇಗ ಮಜ್ಜಿಗೆ ತಗೊಂಡು ಬಾ. ಏನಪ್ಪ ಇವತ್ತು ಮಜ್ಜಿಗೆನಾ? ಇರೋವರೆಗೂ ಮಜ್ಜಿಗೆ, ನಾವು ಹೋದ್ಮೇಲೆ ವಡೆ ಪಾಯಸ ಇದ್ದೇ ಇರುತ್ತೆ. ಹಬಿ ನಾವು ನಿಮ್ನ ಕಟ್ ಹಾಕಿದ್ವಿ, ನಿಮ್ಮ ಹತ್ರ ದುಡ್ಡನ್ನ ಕಿತ್ಕೊಂಡಿದ್ವಿ, ಅಂದ್ರೆ ನಿಮ್ ಕೋಪ ಬರ್ತಿಲ್ವಾ? ಕಷ್ಟಪಟ್ಟು ಬೆವರು ಸುರಿಸಿ ದುಡ್ದ ದುಡ್ಡು ಎಲ್ಲೂ ಹೋಗಲ್ಲ. ಆ ದುಡ್ಡು ಎಲ್ಲಿದೆ ಅಂತ ನನಗೆ ಕಾಣಿಸ್ತಾ ಇದೆ. ಎಲ್ಲಿದೆ? ತಗೊಂಡು ಬರ್ತೀನಿ. ಏನಮ್ಮ ಇಂಥ ಮನುಷ್ಯನ ಮೇಲೆ ಇಲ್ಸಲ್ಲದ ಅಪವಾದ ಮಾಡ್ತಾ ಇದೆಯಲ್ಲ. ನೋಡು, ಚಾಲೆಂಜಲ್ಲಿ ಸೋತಿದ್ಯಾ, 5,000 ರೂಪಾಯಿ ಕೊಟ್ಬಿಡು. ಡಾಕ್ಟ್ರೆ ಹಬಿ ಬರ್ಲಿ ಆಗ ನಿಮ್ಗೆ ಗೊತ್ತಾಗುತ್ತೆ. ಜಾಜಿಶ್ರೀ, ನಾನು ಹೇಳಿಲ್ವಾ ಕಷ್ಟಪಟ್ಟು ದುಡ್ದ ದುಡ್ಡು ಹಾಗೆಲ್ಲ ಕೈ ಬಿಟ್ಟು ಹೋಗಲ್ಲ. ಹಬಿ ಸಾಕ್ ನಿಲ್ಲಿಸ್ರಿ ನಾಟಕನ. ಜೀವನವೇ ಒಂದು ನಾಟಕ ಡಾಕ್ಟ್ರಣ್ಣ. ಆ ಕಡೆ ನೀನಾಸಮು, ಈ ಕಡೆ ರಂಗಾಯಣ, ಮಧ್ಯದಲ್ಲೆಲ್ಲೋ ಕಲಾಸೌಧ, ರವೀಂದ್ರ ಕಲಾಕ್ಷೇತ್ರ. ಡಾಕ್ಟ್ರಣ್ಣ, ನನಗೆ ದುಡ್ಡು ಎಣಿಸೋ ಕೆಲಸ ಇದೆ, ನಾನು ನಿಮಗೆ ಆಮೇಲೆ ಸಿಗ್ತೀನಿ. ಅಲ್ಲ ಜಾಜಿ, ನೀನ್ ಹೇಳೋದೇನೋ ಸರಿ. ಸುಮ್ನೆ ನಿನ್ ಗಂಡನ್ ರೇಗ್ಸಿ ಆಮೇಲೆ ದೊಡ್ಡ ಕಿರಿಕ್ ಹಾಕ್ಬಿಟ್ರೆ? ನನಗ್ ಬೇಕಾಗಿರೋದು ಅದೇ. ನೋಡು, ನೀನ್ ನನ್ನ ಹಬಿನ ಚೆನ್ನಾಗಿ ರೇಗ್ಸು, ಆಗ ಅವ್ರು ಕೋಪ ಮಾಡ್ಕೊಂಡು ಚೆನ್ನಾಗಿ ಕೂಗಾಡ್ತಾರೆ. ನಾನು ಚಾಲೆಂಜ್ ಅಲ್ಲಿ ಗೆಲ್ತೀನಿ, 5,000 ರೂಪಾಯಿ ಸಿಗುತ್ತೆ. ಓ, ನೀನ್ ಚಾಲೆಂಜ್ ಅಲ್ಲಿ ಗೆಲ್ಲಕ್ಕೋಸ್ಕರ ನಾನು ನಿನ್ ಗಂಡನ್ ರೇಗಿಸ್ಬೇಕು. ಅಷ್ಟೇ ತಾನೇ ನನಗ್ ಬೇಕಾಗಿರೋದು ಅದೇ. ಎಲ್ಲಿ ನಿನ್ ಗಂಡ? ರೂಮಲ್ಲಿ. ಓಕೆ. ಹಾಯ್ ಪಾಂಡುರಂಗ ಅವರೇ, ಆರಾಮಾಗಿದ್ದೀರಾ? ಇಷ್ಟೊತ್ತವರೆಗೂ ಆರಾಮಾಗೆ ಇದ್ವಿ. ಅಂದ್ರೇನು, ನಾನ್ ಬಂದು ನಿಮ್ ಮೂಡ್ನ ಹಾಳ್ ಮಾಡ್ದೆ ಅಂತನಾ? ಅಯ್ಯೋ ಶಿವನೇ, ಅದನ್ನ ನಾವು ಬಾಯ್ ಬಿಟ್ಟು ಬೇರೆ ಹೇಳ್ಬೇಕೇನ್ರಿ? ಏನ್ರಿ ಮನೆಗ್ ಬಂದ್ ಗೆಸ್ಟ್ ಹತ್ರ ಈ ತರ ಮಾತಾಡೋದು? ಸ್ವಲ್ಪ ಕಾಮನ್ ಸೆನ್ಸ್ ಇಲ್ಲ ನಿಮ್ಗೆ? ಆ ಗೆಸ್ಟ್ ಅನ್ಸ್ಕೊಂಡವ್ರು ನೆಟ್ಟಗೆ ಮಾತಾಡ್ತಾ ಹೋದ್ರೆ ನಾವು ಕೂಡ ನೆಟ್ಟಗೆ ಮಾತಾಡ್ತೀವಪ್ಪ. ಲಾಸ್ಟ್ ಟೈಮ್ ನಾನ್ ಮನೆಗ್ ಬಂದಾಗ ಇದೇ ಬಾಯಿಂದ ನನ್ನ ಹಾಡಿ ಹೋಗ್ಲಿ ಅಟ್ಟಕ್ಕೆ ಕೇಳ್ಸಿದ್ರೆ? ನಮ್ಮ ಮೂಡು ಅನ್ನೋದು ಆವಾಗ ಹಂಗಿತ್ತು, ಆದ್ರೆ ಏನ್ ಮಾಡೋದು ಇವತ್ತು ಹಿಂಗಿದೆ. ಛೀ, ಈ ಗಂಡಸ್ರೆ ಹೀಗೆ. ಅದ್ರಲ್ಲೂ ನೀವಂತೂ ಒಂದ್ ಕೈ ಮೀರ್ಸ್ಬಿಟ್ಟಿದ್ದೀರಾ. ಏನ್ರೆ, ಏನ್ ಜಗಳ ಮಾಡ್ಬೇಕು ಅಂತ ಬಂದಿದ್ದೀರೋ? ಹೌದು, ಏನೀಗ? ನಿಮ್ಮ ಜೊತೆ ಜಗಳ ಮಾಡೋದಕ್ಕೆ ನನ್ನ ಹತ್ರ ಟೈಮು ಇಲ್ಲ, ಟೇಸ್ಟು ಇಲ್ಲ. ಸ್ವಲ್ಪ ಸೈಡಿಗೆ ಬನ್ನಿ. ಏನು ನೀವು ನನ್ನ ಕೈ ಹಿಡ್ದು ಎಳಿತೀರಾ? ಅಯ್ಯೋ ಶಿವನೇ, ನಾನೆಲ್ರಿ ಕೈ ಹಿಡ್ದು ಹೇಳ್ದೆ, ಸ್ವಲ್ಪ ತಳದೆ ಅಷ್ಟೇ. ತಳ್ಳೋದ್ರು ಅಷ್ಟೇ, ಕೈ ಹಿಡ್ದು ಎಳೆದ್ರು ಅಷ್ಟೇ, ಎರಡು ಒಂದೇನೆ. ಇರಿ, ನಿಮ್ಗೆ ನಮ್ಮ ಅಮ್ಮನ್ ಕರ್ಕೊಂಡು ಸರಿಯಾಗಿ ಚೀಮಾರಿ ಹಾಕ್ಸ್ತೀನಿ. ನಿಮ್ಮ ಅಮ್ಮನ ಅಮ್ಮ ಬದುಕಿದಾರೇನ್ರಿ? ಯಾಕೆ? ಅವ್ರನ್ನೂ ಕರ್ಕೊಂಡ್ ಬನ್ನಿ, ನಾನೇನ್ ಕೇರ್ ಮಾಡೋ ಮಗ ಅಲ್ಲ. ಬಂದೇ ಇರಿ. ನೀವಿಬ್ರು ಹೋಗಿ ಬೇಗ ಡಾಕ್ಟರ್ನ ಕರ್ಕೊಂಡ್ ಬನ್ನಿ, ಹಬ್ಬಿಗೆ ಕಾದಿದೆ. ಏನಯ್ಯ ಪಾಂಡುರಂಗ, ನೀನ್ ಮಾಡಿದ್ ಸರಿನಾ? ನನ್ನ ಮಗಳ ಮೇಲೆ ಕಣ್ಣು ಹಾಕಿದ್ರೆ ನಾನ್ ಸುಮ್ನೆ ಇರಲ್ಲ, ಕಣ್ಣು ಕಿತ್ತು ಕೈ ಕೊಟ್ಬಿಡ್ತೀನಿ. ಮೊನ್ನೆ ಟಿವಿ ನೋಡಿದಿರಲ್ಲ, ಆ ಪೈಕಿ ನಾವು. ಹೋಗಿ ಹೋಗಿ ನಿಮ್ಮಂತರ ಸಾವಾಸ ಮಾಡಿದಾರ ನಮ್ಮ ಮೆಂಟ್ರು, ಅವ್ರನ್ನ ಯಾಕೆ ಬಿಡ್ರಿ? ಅವ್ರನ್ನ ನಿಮ್ ಟೀಮಿಗೆ ಸೇರ್ಸ್ಕೊಂಬಿಡಿ, ಒಂದ್ಸಲ ಟಿವಿನಲ್ಲಿ ಮುಖ ಬಂದ್ಬಿಡ್ಲಿ. ಸಾಕ್, ಸುಮ್ಮನೆ ಇರ್ರಿ. ನಾನ್ ನಿಮ್ಮನ್ ಮಾತಾಡ್ಸಕ್ ಬಂದಾಗ ನನ್ನನ್ನ ಬಾಯಿಗೆ ಬಂದಾಗ ಬೈಲಿಲ್ವಾ? ನನ್ ಕೈ ಹಿಡಿದು ಎಳಿಲಿಲ್ವಾ ನೀವು? ಮರ್ಯಾದಷ್ಟು ಮಾಡೋ ಕೆಲ್ಸನ ಇದು. ನಿಮಗಿಂತ ಬೀದಿ ಕಾಮಂಡ್ರೆ ಎಷ್ಟೋ ವಾಸಿ. ಏನಮ್ಮ ಇದು ಜಗಳ? ನಿಮ್ ಮಗನ್ ತಲೆ ಕೆಟ್ಟು ನನ್ ಫ್ರೆಂಡ್ ಕೈ ಹಿಡ್ದು ಎಳ್ದಿದ್ದಾರೆ. ಹೌದಿಲ್ಲ ಕಂದ? ಏನ್ ಇವ್ರು ರಾಜಸ್ಥಾನ್ ರಾಯಲ್ಸ್ ಒಡತಿ ಶಿಲ್ಪಾ ಶೆಟ್ಟಿ ಕೈ ಹಿಡಿದು ಎಳ್ದು ಬಿಡ್ತೀನಿ. ನನಗೇನು ಮಾಡಕ್ ಕೇಮಿಲ್ವೇ? ನಾನ್ ನಿನ್ನ ಮಗ ಮಾತ್ರ ಅಷ್ಟೇ. ಮತ್ತೆ ನನ್ ಫ್ರೆಂಡ್ ಸುಳ್ಳು ಹೇಳ್ತಿದ್ದಲ್ಲ. ರೇ, ಎರಡು ಬರೀ 2 ನಿಮಿಷ ಟೈಮ್ ಕೊಡ್ರಿ, ಸತ್ಯ ಏನು ಅಂತ ನಾನೇ ಬಾಯ್ ಬಿಡಿಸ್ತೀನಿ. ಭಾಗ್ಯ, ಯಾವ್ದೇ ಕಾರಣಕ್ಕೂ ಜಗಳ ನಿಲ್ಲಿಸ್ಬೇಡ, ಕಂಟಿನ್ಯೂ ಮಾಡ್ತಾನೆ ಇರು. 5,000 ರೂಪಾಯಿ ವಿಷಯ. ಸತ್ಯನ ಆಚೆ ತಗಿಸ್ತೀನಿ, ನೀವು ಸೈಲೆಂಟ್ ಆಗಿ ಸೈಡಲ್ಲಿ ಇದ್ಬಿಡಿ. ಅಮ್ಮ ಶಿಲ್ಪಾ ಶೆಟ್ಟಿ, ನಾನು ನಿನ್ನ ಯಾವ ಕೈಯನ್ನು ಹಿಡಿದು ಹೇಳಿದೆನು? ಬಲ್ಗೈ. ಆ ಕೈ ಮುಂದೆ ಮಾಡು. ಸತ್ಯನ ಆಚೆ ತರ್ಸೋಕೆ. ಏನ್ರಿ ನಿಮ್ಮ ನೀವು ಏನ್ ಅನ್ಕೊಂಡಿದ್ದೀರಾ? ಹೈಸ್ಕೂಲ್ ಹೆಡ್ ಮಾಸ್ಟರ್ ಅನ್ಕೊಂಡಿದ್ದೀರಾ? ನನ್ ಮಗಳಿಗೆ ಹೊಡೆದು ಬಡ್ದು ಅವಳ ಬಾಯಿಂದ ಸುಳ್ಳು ಹೇಳ್ಸೋದಿಕ್ಕೆ? ನಿಮ್ಮ ಮಗಳು ಕೈ ಬೇಡ್ವೆ, ತಂಬಲ್ಗೈನೆ ಮುಂದೆ ಮಾಡಿ. ಅಯ್ಯೋ ಮಾಡ್ರಿ. ನಿಮ್ಮಿಂದ ಯಾವ ತಪ್ಪು ನಡೆದಿಲ್ಲ, ನಾವು ಸುಳ್ಳು ಹೇಳಿದ್ವಿ. ಝೂಮ್ ಬರಾಬರ್ ಝೂಮ್. ಪಾಂಡುರಂಗ ಅವ್ರೆ, ಐ ಆಮ್ ಸಾರಿ. ಜಾಜಿ ಅವ್ರು ಹೇಳಿದ್ರು ಅಂತ ನಾನು ಈ ತರ ಎಲ್ಲ ಮಾಡಿದೆ. ಐ ಆಮ್ ರಿಯಲಿ ಸಾರಿ. ಅಮ್ಮ, ನೀವು ಸ್ವಲ್ಪ ಜರ್ಕೊಳ್ಳಿ. ನೋಡು, ನೀನು ಹೆಣ್ಣು ಮಗು, ಇಂಥ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಹಾಗೆಲ್ಲ ತಲೆನೇ ಕೆಡಿಸ್ಕೋಬಾರ್ದು. ನೋಡಿ, ಭಾರತದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕನು ಎಲ್ಲ ಹೆಣ್ಣು ಮಕ್ಕಳಿಗೂ ಗೌರವವನ್ನು ಕೊಡಬೇಕಾಗಿದ್ದು ಅವನ ಆದ್ಯ ಕರ್ತವ್ಯವಾಗಿರುತ್ತೆ. ಚಂಪಾಶ್ರೀ, ಮುತ್ತೈದೆಯರು ಹೊರಟು ನಿಂತಿದ್ದಾರಮ್ಮ. ನಮ್ಮ ಮನೆಗೆ
ಯಾರೇ ಹೆಣ್ಣು ಮಕ್ಕಳು ಬಂದ್ರು ಇವನ್ನೆಲ್ಲ ಕೊಟ್ಟು ಸತ್ಕರಿಸಿ ಬೀಳ್ಕೊಡುವುದು ನಮ್ಮ ಸಂಪ್ರದಾಯ. ತಾಯೇ, ನಿನ್ನ ಮಗಳಿಗೆ ಆದಷ್ಟು ಬೇಗ ಸೀರೆ ಉಡುವುದನ್ನು ಕಲಿಸು. ಹೋಗಿ ಬನ್ನಿ. ಏನಮ್ಮ ಎಷ್ಟೇ ಅಂತ ನನ್ನ ಕರೆಸ್ತೀಯಾ? ಸುಮ್ಮನೆ ಸೋತೆ ಅಂತ ಒಪ್ಕೊಂಡ್ಬಿಟ್ಟು 5,000 ರೂಪಾಯಿ ಕೊಟ್ಬಿಡು. ಇಲ್ಲ ನನ್ನ ಜೊತೆ ಬಾ, ಮೆಂಟಲ್ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡ್ಬಿಡ್ತೀನಿ. ನಾನ್ ಸೋತೆ. 5,000. ಚಂಪಶ್ರೀ, ಹೋಗು, ಡಾಕ್ಟರ್ ಅಣ್ಣನಿಗೆ ಮಜ್ಜಿಗೆ ಏನು ತಾ. ಪಾಪ ಎಮರ್ಜೆನ್ಸಿಯಲ್ಲಿದ್ದರೋ ಏನು. Oh my God, ಅಭಿ ಇದ್ದಕ್ಕಿದ್ದಾಗ ಅದು ಹೇಗೆ ಬದಲಾಗ್ತಾರೆ? ಈ ಬದಲಾವಣೆ ಕಾರಣ ಬಾಸ್ ಕೈಲಿರೋ ಕಡ್ಗ. ಕಡಗನ ಎಲ್ಲಪ್ಪ ಎಂಥ ಕಡಗ ನೋಡೋಣ. ಅಯ್ಯೋ, ಇದು ನಮ್ಮ ಹಿರಿಕಲ ಕಡಗ. ನಿನ್ನ ಕೈ ಹೇಗೋ ಬಂತು? ಪೆಟ್ಟಿಯಲ್ಲಿರುವ ಹಳೆ ಪುಸ್ತಕಗಳನ್ನು ತಡಕಾಡುತ್ತಿರುವಾಗ ಕಣ್ಣಿಗೆ ಗೋಚರಿಸಿತು. ಕೂಡಲೇ ತೊಟ್ಟೆನು. ಅತ್ತೆ, ಈ ಕಡ್ಗದ ಸ್ಟೋರಿ ಏನು? ಎಂಥ ಕೋಪಿಸ್ಟನ್ಗಾದ್ರೂ ಈ ಕಡಗನ ತೋರಿಸ್ಬಿಟ್ಲೆ ಶಾಂತ ಸ್ವಲೋಪಿ ಆಗ್ಬಿಡ್ತಾನೆ. ಅದಕ್ಕೆ ಬಾವ ಎಷ್ಟೊಂದು ಕೂಲ್ ಆಗಿರೋದು. ನಾನು ಇದನ್ನೆಲ್ಲ ನಂಬಲ್ಲ. ಈಗ ಗೊತ್ತಾಗುತ್ತೆ.